ನೆಕ್ಸ್ಟ್ ಟೈಮ್ ಏನಾದರೂ ಈ ತರಕಾರಿ ನಿಮ್ಮ ಕಣ್ಣಿಗೆ ಬಿತ್ತು ಅಂತಂದರೆ ಮಿಸ್ ಮಾಡ್ದಲೇ ಇದನ್ನು ತಗೊಳ್ಳಿ. ಯಾಕೆ ಅಂತ ಅಂದರೆ ನೀವು 10-15 ತರಕಾರಿ ತಿನ್ನೋ ನ್ಯೂಟ್ರಿಷನ್ನು ಇದು ಒಂದು ತರಕಾರಿಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇದನ್ನು ರ್ಯಾಡಿಶ್ ಪಾಟ್ಸ್ ಅಥವಾ ಮೂಲಂಗಿ ಕಾಯಿ ಅಥವಾ ಸಿಂಗ್ರಿ, ಮೊಗರಿ ಅಂತ ನಾನಾ ಹೆಸರಲ್ಲಿ ನಾನಾ ಕಡೆ ಇದನ್ನು ಕರೀತಾರೆ. ಆದರೆ ಇದು ನಮ್ಮ ಈಸಿಯಾಗಿ ಮೂಲಂಗಿ ಬೀಜ ಅಥವಾ ಮೂಲಂಗಿ ಕಾಯಿ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಹೈ ಫೈಬರ್ ಇದೆ, ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಮತ್ತು ವಿಟಮಿನ್ ಸಿ ನಮ್ಮ ಕೊಲಾಜಿನ್ ಇಂಪ್ರೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಬಿ ರಕ್ತನ ಹೆಚ್ಚು ಮಾಡುತ್ತೆ. ಚಿಕ್ಕ ಮಕ್ಕಳುಗಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕಾಪರ್, ಕ್ಯಾಲ್ಶಿಯಂ, ನಾನಾ ಥರದ ವಿಟಮಿನ್ಸು, ಮಿನರಲ್ಸ್ ಇರೋದ್ರಿಂದ ಇದು ನಮ್ಮ ಮೂಳೆಗಳ ಸವಿಯೋಕೆ ಮತ್ತು ಮೂಳೆಗಳು ಗಟ್ಟಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು ಕ್ಯಾಲೋರಿ ತುಂಬ ಕಮ್ಮಿ ಇರೋದ್ರಿಂದ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವೆಲ್ಲಾದರೂ ಇದನ್ನು ನೋಡ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದನ್ನು ತಂದು ಮನೆಗೆ ಪಲ್ಯ ಮಾಡ್ಬೋದು, ಇದರಲ್ಲಿ ಸಾಂಬಾರು ಮಾಡ್ಬೋದು, ಅಥವಾ ಹಾಗೆ ಸ್ಟಿರ್ ಫ್ರೈ ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದಾಗಿದೆ. ಇದು ಬರೀ ಒಂದೇ ಒಂದು ಬಟ್ಲು ತಿನ್ನೋದ್ರಿಂದ ನಿಮಗೆ 20 ಕ್ಯಾಲೋರಿ ಸಿಗುತ್ತೆ. ಮತ್ತು ಇದರಲ್ಲಿ ರಿಚ್ ಇನ್ ಫೈಬರ್ ಅಂತ ಹೇಳಿದೆ ಅಲ್ವಾ, ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಪೈಲ್ಸ್ ಇರೋರಿಗೆ, ಆಹಾರ ತಿಂದಿದ್ದನ್ನು ಅರ್ಗ್ತಾನೇ ಇಲ್ಲ ಮೇಡಮ್ ಅನ್ನೋರಿಗೆ ಈ ಒಂದು ಪಲ್ಯನ ಮಾಡ್ಕೊಂಡು ತಿನ್ನಿ, ಮೋಷನ್ ನೀಟಾಗಿ ಆಗುತ್ತೆ. ಮತ್ತು ಇದರಲ್ಲಿರೋ ಫೈಬರ್ ಕಂಟೆಂಟಿಂದ ನಮಗಿರೋವಂಥ ಬಾಡಿಲಿರೋವಂಥ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇದನ್ನು ಡಿಟಾಕ್ಸಿಫಿಕೇಷನ್ ವೆಜಿಟೇಬಲ್ ಅಂತ. ಇದರಲ್ಲಿ 95% ಅಷ್ಟು ವಾಟರ್ ಕಂಟೆಂಟ್ ಇರೋದ್ರಿಂದ ಇದನ್ನು ಡಿಟಾಕ್ಸಿಫಿಕೇಷನ್ ಆಗಿ ಹೆಲ್ಪ್ ಆಗುತ್ತೆ. ಡೈಯೂರೆಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಯೂರಿನ್ ಔಟ್ಪುಟ್ನ ಜಾಸ್ತಿ ಮಾಡುತ್ತೆ. ಮತ್ತು ಕಿಡ್ನಿಲಿರುವಂತಹ ವೇಸ್ಟ್ ಆಗಿರ್ಬೋದು ಅಥವಾ ಟಾಕ್ಸಿನ್ಸ್ ಆಗಿರ್ಬೋದು, ಅದನ್ನು ಎಕ್ಸೆಸಿವ್ ಫ್ಲೂಯಿಡ್ ಅಂತ ಏನಿದೆ ಅದನ್ನು ಹೊರ ಹಾಕೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು ನಮ್ಮ ಬಾಡಿಲಿ ಇರೋ ಟಾಕ್ಸಿನ್ಸ್ಗಳನ್ನ ಫ್ಲಶ್ ಔಟ್ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಈ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಈ ತರಕಾರಿ ನಿಮ್ಮ ಕಣ್ಣಿಗೆ ಬಿದ್ದರೆ ಮಿಸ್ ಮಾಡ್ದಲೇ ಮನೆಗೆ ತಂದು ಇದನ್ನು ಅಡುಗೆ ಮಾಡಿಕೊಂಡು ಅಥವಾ ಪಲ್ಯ ಮಾಡಿಕೊಂಡು ತಿನ್ನಿ. ಎಷ್ಟೋ ಜನಗಳಿಗೆ ಇಂಥ ಒಂದು ತರಕಾರಿ ಇದೆ ಅಂತಲೂ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಇದನ್ನು ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.